ಎಲ್ರಿಗೂ ನಮಸ್ಕಾರ. ಪ್ರೇಮದ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇನ್ನೇನೋ ಕೆಲವೇ ದಿನಗಳಲ್ಲಿ ಶಿಕ್ಷಕರ ನೇಮಕಾತಿಯ ಒಂದು ನೋಟಿಫಿಕೇಶನ್ ಹೊರಬರ್ತಕ್ಕಂತಹ ಚಾನ್ಸಸ್ ಇದೆ. ಸೊ ಆಲ್ರೆಡಿ ಕೆಲವೊಂದು ಹುದ್ದೆಗಳ ನೋಟಿಫಿಕೇಶನ್ ಬಂದಿದೆ, ಇನ್ನು ಕೆಲವೊಂದು ಹುದ್ದೆಗಳಿಗೆ ನೋಟಿಫಿಕೇಶನ್ ಮಾಡೋದಕ್ಕೆ ರೆಡಿ ಇಟ್ಕೊಂಡಿದ್ದಾರೆ. ಸೊ ಯಾವ ಕ್ಷಣದಲ್ಲಿ ಬೇಕಾದರೂ ನೋಟಿಫಿಕೇಶನ್ ಆಗ್ಬೋದು. ಸೊ ಹಾಗಾಗಿ ಇನ್ಮೇಲಿಂದ ಡೈಲಿ ಕ್ಲಾಸಸ್ನ ಶುರು ಮಾಡೋಣ ಅಂತ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ. HSTR ಮತ್ತು GPSTRಗೆ ಸಂಬಂಧಪಟ್ಟ ಹಾಗೆ 7th ಸ್ಟ್ಯಾಂಡರ್ಡಿಂದ ಅಪ್ ಟು 12th ಸ್ಟ್ಯಾಂಡರ್ಡ್ ತನಕ ಡೈಲಿ ಒಂದೊಂದು ಲೆಸನ್ನ ಸೋಷಿಯಲ್ ಸ್ಟಡೀಸ್ ವಿಭಾಗದಿಂದ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಸೊ ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಎಕ್ಸಾಮ್ನ ಪರ್ಪಸ್ಸಿಂದ ತುಂಬಾ ಹೆಲ್ಪ್ ಆಗುತ್ತೆ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಎಲ್ಲೂ ಕೂಡ ಮಿಸ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಬಂದು ಜಗತ್ತಿನ ಪ್ರಮುಖ ಘಟನೆಗಳು, 7ನೇ ತರಗತಿಯ ಮೊದಲನೇ ಅಧ್ಯಾಯವಾಗಿರ್ತಕ್ಕಂತಹ ಜಗತ್ತಿನ ಪ್ರಮುಖ ಘಟನೆಗಳು. ಸೊ ಈ ಒಂದು ಪಾಠದಲ್ಲಿ ಬರ್ತಕ್ಕಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನು ಸರ್ಕಾರಿ ಉದ್ಯೋಗ ಪರೀಕ್ಷೆಗೋಸ್ಕರ ರೆಡಿ ಮಾಡಿರೋವಂಥದ್ದು. ಸೊ ಬನ್ನಿ, ಫಸ್ಟ್ ಕ್ವೆಶ್ಚನ್ ಏನಿದೆ ಏನು ಅಂತ ನೋಡ್ಕೊಂಡು ಬರೋದಾದ್ರೆ, ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಭಾರತವನ್ನು ಯಾವ ರೀತಿಯ ರಾಷ್ಟ್ರ ಅಂತ ಹೇಳಿ ಪರಿಗಣನೆ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಓಕೆ, ಸೊ ನಮ್ಮ ಭಾರತ ದೇಶವನ್ನು ನಾವು ಯಾವ ರೀತಿಯಾಗಿರ್ತಕ್ಕಂತಹ ರಾಷ್ಟ್ರ ಅಂತ ಹೇಳ್ತೀವಿ ಅಂತ. ಸೊ ಆಪ್ಷನ್ ನೋಡಿ, ಇಲ್ಲಿ ಧಾರ್ಮಿಕ ರಾಷ್ಟ್ರ, ಜಾತ್ಯತೀತ ರಾಷ್ಟ್ರ, ಮಿಲಿಟರಿ ರಾಷ್ಟ್ರ, ಹಾಗೆ ಕಮ್ಯುನಿಸ್ಟ್ ರಾಷ್ಟ್ರ ಅಂತ ಇದೆ. ಸೊ ನಿಮ್ಮ ಆನ್ಸರ್ ಏನು ಅಂತ ನೀವು ಗೆಸ್ ಮಾಡಿ ಇಟ್ಕೊಳ್ಳಿ. ಓಕೆನಾ? ಸೊ ಕರೆಕ್ಟ್ ಆದ ಆನ್ಸರ್ ಏನು ಅಂತ ನಾನು ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಭಾರತವನ್ನು ಯಾವ ರೀತಿ ರಾಷ್ಟ್ರ ಅಂತ ಹೇಳ್ತೀವಿ ಅಂದರೆ, ಆಪ್ಷನ್ 2 ಜಾತ್ಯತೀತ ರಾಷ್ಟ್ರ ಅಂತ ಹೇಳಿ ಕರಿತೀವಿ. ಯಾಕೆ ಜಾತ್ಯತೀತ ರಾಷ್ಟ್ರ? ಭಾರತದಲ್ಲಿ ಜಗತ್ತಿನ ಎಲ್ಲ ಧರ್ಮಗಳನ್ನು ಅನುಸರಣೆ ಮಾಡ್ತಕ್ಕಂತಹ ಜನರು ಇರೋದ್ರಿಂದ ನಮ್ಮ ದೇಶವನ್ನು ಏನಂತ ಹೇಳಿ ಕರಿತೀವಿ, ಜಾತ್ಯತೀತ ರಾಷ್ಟ್ರ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಎಲ್ಲ ಧರ್ಮೀಯರು ಕೂಡ ಸೌಹಾರ್ದದಿಂದ ಬಾಳ್ವೆ ಮಾಡ್ತಾ ಇರೋದ್ರಿಂದ ನಮ್ಮ ಭಾರತವನ್ನು ಜಾತ್ಯತೀತ ರಾಷ್ಟ್ರ ಅಂತ ಹೇಳಿ ಕರೆಯುವಂಥದ್ದು. ಸೊ ಆಪ್ಷನ್ 2 ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗಿರುತ್ತೆ. ಆ್ಯಂಡ್ ಎರಡನೇ ಒಂದು ಪ್ರಶ್ನೆ, ಮಧ್ಯಯುಗದಲ್ಲಿ ಯಾವ ಭಾಗಗಳಲ್ಲಿ ಅಥವಾ ಯಾವ ಖಂಡಗಳಲ್ಲಿ ಆದ ಸ್ಥಿತ್ಯಂತರಗಳು ಭಾರತದ ಮೇಲೆ ಪ್ರಭಾವ ಬೀರಿದವು ಅಂತ ಇದೆ. ಸೊ ಮಧ್ಯಯುಗದಲ್ಲಿ ಯಾವ ಭಾಗಗಳಲ್ಲಿ ಆದಂತಹ ಸ್ಥಿತ್ಯಂತರಗಳು ನಮ್ಮ ದೇಶದ ಮೇಲೆ ಪ್ರಭಾವವನ್ನು ಬೀರಿದ್ವು ಅಂತ. ಸೊ ಆಪ್ಷನ್ಸ್ ನೋಡಿ, ಇಲ್ಲಿ ಅಮೇರಿಕಾ ಮತ್ತು ಆಫ್ರಿಕಾ, ಯುರೋಪ್ ಮತ್ತು ಏಷ್ಯಾ, ಆಸ್ಟ್ರೇಲಿಯಾ, ಅಂಟಾರ್ಟಿಕಾ ಅಂತ ಇದೆ. ಸೊ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ 2 ಯುರೋಪ್ ಮತ್ತು ಏಷ್ಯಾ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಓಕೆ, ಸೊ ಮಧ್ಯಯುಗದಲ್ಲಿ ಯುರೋಪ್ ಮತ್ತು ಏಷ್ಯಾದಲ್ಲಿ ನಡೆದಂತಹ ಕೆಲವೊಂದು ಸಾಮಾಜಿಕ, ಧಾರ್ಮಿಕ ಮತ್ತು ವೈಚಾರಿಕ ಬದಲಾವಣೆಗಳೇನಿದಾವಲ್ಲ, ಅವು ಭಾರತದ ಮೇಲೆ ಬಹಳ ಪ್ರಭಾವವನ್ನು ಬೀರ್ತವೆ. ಸೊ ಹಾಗಾಗಿ ಯುರೋಪ್ ಮತ್ತು ಏಷ್ಯಾ ಖಂಡ ಅಥವಾ ಯುರೋಪ್ ಮತ್ತು ಏಷ್ಯಾ ಭಾಗ ಅನ್ನೋದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮೂರನೇ ಒಂದು ಪ್ರಶ್ನೆ ನೋಡಿ, ಇಲ್ಲಿ ಭಾರತದ ಇತಿಹಾಸದ ಸಂದರ್ಭದಲ್ಲಿ ಯಾವ ಧರ್ಮಗಳ ಉದಯ ಮತ್ತು ಬೆಳವಣಿಗೆಯನ್ನು ಗುರುತಿಸಬಹುದು ಅಂತ ಇದೆ. ಸೊ ಭಾರತದ ಇತಿಹಾಸದ ಸಂದರ್ಭದಲ್ಲಿ ಯಾವ ಧರ್ಮಗಳ ಉದಯ ಮತ್ತು ಬೆಳವಣಿಗೆಯನ್ನು ನಾವು ಐಡೆಂಟಿಫೈ ಮಾಡ್ಬೋದು ಅಂತ. ಸೊ ಆಪ್ಷನ್ಸ್ ನೋಡಿ, ಬೌದ್ಧ ಮತ್ತು ಜೈನ, ಸಿಖ್ ಮತ್ತು ಪಾರ್ಸಿ, ಕ್ರೈಸ್ತ ಮತ್ತು ಇಸ್ಲಾಂ, ಹಿಂದೂ ಮತ್ತು ಯಹೂದಿ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂತಹ ಒಂದು ಆನ್ಸರ್ ನಾವು ಯೋಚನೆ ಮಾಡಿ ಕೊಡಬೇಕು. ಇಲ್ಲಿ ಕೇಳಿರೋದು ಇತಿಹಾಸದ ಸಂದರ್ಭದಲ್ಲಿ ಯಾವ ಧರ್ಮಗಳ ಉದಯ ಮತ್ತು ಬೆಳವಣಿಗೆ ನಾವು ಗುರುತಿಸಬಹುದು ಅಂತ. ಸೊ ಆಪ್ಷನ್ 3 ಕ್ರೈಸ್ತ ಮತ್ತು ಇಸ್ಲಾಂ. ಯಾಕೆ ಕ್ರೈಸ್ತ ಮತ್ತು ಇಸ್ಲಾಂ ಅಂತಂದ್ರೆ, ಮುಖ್ಯವಾಗಿ ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳ ಉದಯ ಆಗಿರೋದು ಮತ್ತು ಅವುಗಳ ಒಂದು ಪ್ರಭಾವಗಳನ್ನು ಭಾರತದ ಇತಿಹಾಸದ ಸಂದರ್ಭಗಳಲ್ಲಿಯೂ ಕೂಡ ನಾವು ಗುರುತಿಸಬಹುದು. ಸೊ ಹಾಗಾಗಿ ಆಪ್ಷನ್ 3 ಅಥವಾ ಆಪ್ಷನ್ ಸಿ ಕ್ರೈಸ್ತ ಮತ್ತು ಇಸ್ಲಾಂ ಅನ್ನೋದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ 4ನೇ ಒಂದು ಪ್ರಶ್ನೆ, ಇತಿಹಾಸ ಯಾವುದನ್ನು ಕ್ರಮಬದ್ಧವಾಗಿ ಹೇಳುತ್ತೆ? ಸೊ ಇದೆಲ್ಲ ಈಸಿ ಕ್ವೆಶ್ಚನ್. ಓಕೆ, ಸೊ ಭವಿಷ್ಯದ ಘಟನೆಗಳನ್ನು, ಗತಕಾಲದ ಸಂಗತಿಗಳನ್ನು, ಕಲ್ಪನಾ ಕಥೆಗಳನ್ನು, ಕೇವಲ ಯುದ್ಧಗಳನ್ನು ಅಂತ ಇದೆ. ಸೊ ಇತಿಹಾಸ ಅಂತ ಬಂದಾಗ ಗತಕಾಲದ ಸಂಗತಿಗಳನ್ನು, ಆಪ್ಷನ್ ಬಿ ಏನಿದೆ, ಗತಿಸಿ ಹೋದ ಘಟನೆಗಳನ್ನು ಏನು ಮಾಡುತ್ತೆ, ಕೂಲಂಕುಷವಾಗಿ ತಿಳಿಸ್ಕೊಡೋ ಅಂಥದ್ದು. ಇತಿಹಾಸ ಅಂತಕ್ಕಂಥದ್ದು ಗತಕಾಲದಲ್ಲಿ, ಪ್ರಾಚೀನ ಕಾಲದಲ್ಲಿ ನಡೆದ ವಿಷಯಗಳನ್ನು ಕ್ರಮಬದ್ಧವಾಗಿ ವಿವರಿಸುತ್ತೆ. ಇದು ಮಾನವ ಸಾಧನೆಗಳನ್ನು ತಿಳಿಸ್ಕೊಡುತ್ತೆ. ಹಾಗಾಗಿ ಆಪ್ಷನ್ ನಂಬರ್ ಬಿ, ಆಪ್ಷನ್ ನಂಬರ್ 2 ಸರಿಯಾದ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 5ನೇ ಒಂದು ಪ್ರಶ್ನೆ, ಇತಿಹಾಸದಲ್ಲಿ ಒಂದು ಘಟನೆಯನ್ನು ಹೇಳುವಾಗ ಮುಖ್ಯವಾಗಿ ಎಷ್ಟು ಅಂಶಗಳಿರುತ್ತೆ ಅಂತ ಕೇಳಿದ್ದಾರೆ. ಸೊ ಎಷ್ಟು ಅಂಶಗಳಿರುತ್ತೆ ಇತಿಹಾಸದಲ್ಲಿ? ಯಾವುದಾದ್ರೂ ಒಂದು ಘಟನೆಯನ್ನು ಹೇಳಬೇಕಾದ್ರೆ ಎಷ್ಟು ಅಂಶಗಳಿರುತ್ತೆ ಅಂತ 2, 4, 3, 5 ಅಂತ ಇದೆ. ಸೊ ನಿಮ್ಮ ಪ್ರಕಾರ ಏನಿರ್ಬೋದು ಆನ್ಸರ್ ಗೆಸ್ ಮಾಡಿದ್ದೀರಲ್ಲ? ಎಸ್, 3 ಅಂಶಗಳು. ಹೇಗೆ 3 ಅಂಶಗಳು? ಇವಾಗ ನಾವು ಯಾವುದೇ ಒಂದು ಘಟನೆಯನ್ನು ನಾವು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಒಂದು ಸಂದರ್ಭವನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ. ಯಾವಾಗ ನಡೀತು,
ಅಂದರೆ ಎಷ್ಟನೇ ಇಸ್ವಿನಲ್ಲಿ ನಡೆಯಿತು ಅಂತ ಹೇಳ್ತೀವಿ. ಎಲ್ಲಿ ನಡೆಯಿತು, ಯಾವ ಸ್ಥಳದಲ್ಲಿ ನಡೆಯಿತು, ಮತ್ತು ಸಂಬಂಧಪಟ್ಟವರು ಯಾರ್ಯಾರಿಗೆ ಆ ಘಟನೆ ಸಂಬಂಧಪಟ್ಟಿದೆ ಅಂತಕ್ಕಂತಹ 3 ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೊಂಡು ವಿವರಿಸುವಂಥದ್ದು. ಸೊ ಹಾಗಾಗಿ ಈಗ ಏನೋ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ, ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಅಂತ ಒಂದು ಇನ್ಸಿಡೆಂಟನ್ನು ತಗೊಳ್ತೀವಿ. ಯಾವಾಗ ನಡೀತಾ ಹಾಗಾದರೆ? ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಎಷ್ಟನೇ ಇಸ್ವಿಲಿ ನಡೆಯಿತು, ಅಥವಾ ಎಲ್ಲಿ ಯಾವ ಸ್ಥಳದಲ್ಲಿ ನಡೆಯಿತು, ಯಾರ್ಯಾರಿಗೆ ನಡೆಯಿತು, ಈ 3 ಅಂಶಗಳನ್ನ ನಾವು ಇಟ್ಕೊಂಡು ಹೇಳೋವಂಥದ್ದು. ಸೊ ಹಾಗಾಗಿ ಆಪ್ಷನ್ ನಂಬರ್ ಸಿ ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗುತ್ತೆ. ನೆಕ್ಸ್ಟು, ರಿಲಿಜನ್ ಎಂಬ ಆಂಗ್ಲ ಪದಕ್ಕೆ ಕನ್ನಡದಲ್ಲಿ ಯಾವ ಪದವನ್ನು ಬಳಸಲಾಗುತ್ತೆ? ಸೊ ರಿಲಿಜನ್, ಈ ಒಂದು ಆಂಗ್ಲ ಪದ, ಇದು ಬಂದ್ಬಿಟ್ಟು ಇಂಗ್ಲಿಷ್ ವರ್ಡ್ ರಿಲಿಜನ್ ಅಂತಕ್ಕಂಥದ್ದು. ಸೊ ಕನ್ನಡದಲ್ಲಿ ನಾವು ಯಾವ ಪದವನ್ನು ಬಳಕೆ ಮಾಡ್ತೀವಿ ಅಂತ. ಸೊ ಆಪ್ಷನ್ಸ್ ನೋಡಿ, ಸಂಸ್ಕೃತಿ, ಧರ್ಮ, ಆಚಾರ, ಸಂಪ್ರದಾಯ ಅಂತ ಇದೆ. ಸೊ ರಿಲಿಜನ್ ಅಂತ ಹೇಳಿದ್ರೆ ಒಂದು ಧರ್ಮ ಅಂತ ಹೇಳಿ ಆಗುತ್ತೆ. ಸೊ ಆಪ್ಷನ್ ನಂಬರ್ 2 ಧರ್ಮ. ರಿಲಿಜನ್ ಅನ್ನುವಂತಹ ಒಂದು ಆಂಗ್ಲ ಪದಕ್ಕೆ ಕನ್ನಡದಲ್ಲಿ ಧರ್ಮ ಅಂತ ಹೇಳಿ ಬಳಸೋದು ಸಾಮಾನ್ಯವಾಗಿ ವಾಡಿಕೆ. ಹಾಗಾಗಿ ಆಪ್ಷನ್ ನಂಬರ್ ಬಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟು 7ನೇ ಒಂದು ಪ್ರಶ್ನೆ, ಕ್ರೈಸ್ತ ಧರ್ಮದ ಸ್ಥಾಪಕರು ಯಾರು ಅಂತ ಕೇಳಿದ್ದಾರೆ. ಯಾರು ಕ್ರೈಸ್ತ ಧರ್ಮ ಸ್ಥಾಪನೆ ಮಾಡಿದ್ದು? ಸೊ ಪೋಪ್, ಪ್ರವಾದಿ ಮೊಹಮ್ಮದರು, ಯೇಸು ಕ್ರಿಸ್ತ, ಚಂಗೀಸ್ ಖಾನ್. ಸೊ ಸರಿಯಾಗಿರ್ತಕ್ಕಂತಹ ಉತ್ತರ ಏನು ಹಾಗಾದ್ರೆ? ಕ್ರೈಸ್ತ ಧರ್ಮದ ಸ್ಥಾಪಕ ಅಂತ ಬಂದಾಗ ನಾವಿಲ್ಲಿ ಆಯ್ಕೆ ನಂಬರ್ 3 ಯೇಸು ಕ್ರಿಸ್ತ ಅಂತ ಹೇಳಿ ಕರಿತೀವಿ, ಆಯ್ತಾ. ಸೊ ಸುಮಾರು 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತರು ಈ ಒಂದು ಕ್ರೈಸ್ತ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ. ಓಕೆ, ಸೊ ಪ್ರವಾದಿ ಮೊಹಮ್ಮದರು ಯಾವ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ, ನಾ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಹೇಳ್ತಾ ಹೋಗ್ತೀನಿ. ಅಂಡ್ ಚಂಗೀಸ್ ಖಾನ್ಗೂ ಈ ಕ್ರೈಸ್ತ ಧರ್ಮಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ ಅಲ್ವಾ. ಸೊ ಚಂಗೀಸ್ ಖಾನ್ ಯಾರು? ಈ ಒಂದು ಮಂಗೋಲರ ಒಂದು ಸಾಮ್ರಾಜ್ಯವನ್ನ ಕಟ್ಟಿದಂತಹ ಒಬ್ಬ ನಾಯಕನಾಗಿರ್ತಾನೆ. ಎಲ್ಲ ಅಲೆಮಾರಿಗಳನ್ನ, ಬುಡಕಟ್ಟು ಜನಾಂಗದವರನ್ನ ಒಟ್ಟುಗೂಡಿಸಿ ಮಂಗೋಲಿಯನ್ನರು ಅಥವಾ ಮಂಗೋಲರು ಅಂತಕ್ಕಂತಹ ಒಂದು ಸಾಮ್ರಾಜ್ಯವನ್ನ ಕಟ್ತಾನೆ ಚಂಗೀಸ್ ಖಾನ್. ಓಕೆ, ಸೊ ಹಾಗಾಗಿ ಕ್ರೈಸ್ತ ಧರ್ಮದ ಸ್ಥಾಪಕರು ಯೇಸು ಕ್ರಿಸ್ತ. ಅಂಡ್ ನೆಕ್ಸ್ಟ್, ಕ್ರೈಸ್ತರ ಪವಿತ್ರ ಗ್ರಂಥ ಯಾವುದು ಅಂತ ಕೇಳಿದ್ದಾರೆ. ಖುರಾನ್, ಭಗವದ್ಗೀತೆ, ಬೈಬಲ್, ತ್ರಿಪಿಟಕ. ಸೊ ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಅಂತ ಬಂದಾಗ ನಾವು ಬೈಬಲ್ ಅನ್ನ ಆಯ್ಕೆ ಮಾಡಬೇಕಾಗುತ್ತೆ. ಪವಿತ್ರ ಗ್ರಂಥ ಬೈಬಲ್ ಆಗಿರುತ್ತೆ. ಇದರಲ್ಲಿ ಯೇಸು ಕ್ರಿಸ್ತರ ಜೀವನ ಮತ್ತೆ ಉಪದೇಶಗಳ ಬಹಳಷ್ಟು ವಿವರಗಳಿರೋದ್ರಿಂದ ಈ ಒಂದು ಗ್ರಂಥವನ್ನ ಕ್ರೈಸ್ತರ ಪವಿತ್ರ ಗ್ರಂಥ ಅಂತ ಹೇಳಿ ಹೇಳೋವಂಥದ್ದು. ಓಕೆ, ನೆಕ್ಸ್ಟ್ 10ನೇ ಒಂದು ಪ್ರಶ್ನೆ, ಕ್ರೈಸ್ಟ್ ಎಂಬ ಪದದ ಅರ್ಥ ಏನು ಅಂತ ಕೇಳಿದರೆ. ಏನು ಕ್ರೈಸ್ಟ್ ಅಂತ ಹೇಳಿದ್ರೆ? ಗುರು, ರಕ್ಷಕ, ದೂತ, ಸೇವಕ ಅಂತ ಇದೆ. ಸೊ ಕ್ರೈಸ್ಟ್ ಅಂತ ಹೇಳಿದ್ರೆ ಇಲ್ಲಿ ಆಪ್ಷನ್ ನಂಬರ್ 2 ರಕ್ಷಕ. ಸೊ ಜೀಸಸ್ ಕ್ರೈಸ್ಟ್ ಅಂತ ಹೇಳಿ ಕರಿತೀವಲ್ವಾ. ಸೊ ಕ್ರೈಸ್ಟ್ ಅನ್ನುವಂತಹ ಒಂದು ಪದಕ್ಕೆ ಇಲ್ಲಿ ರಕ್ಷಕ ಅನ್ನುವಂತಹ ಒಂದು ಅರ್ಥ ಇದೆ. ಸೊ ಜೀಸಸ್ ಅಂತ ಹೇಳಿದ್ರೆ ಯೇಸು ಅಂತ. ಸೊ ಏನು ಜೀಸಸ್ ಕ್ರೈಸ್ಟ್ ಅಂತ ಹೇಳ್ತೀವಿ, ಯೇಸು ರಕ್ಷಕ. ಜೀಸಸ್ ಅಂದ್ರೆ ಯೇಸು, ಕ್ರೈಸ್ಟ್ ಅಂದ್ರೆ ರಕ್ಷಕ ಅಂತಕ್ಕಂತಹ ಒಂದು ಅರ್ಥ ಬರುವಂಥದ್ದು. ನೆಕ್ಸ್ಟ್ 10ನೇ ಪ್ರಶ್ನೆ, ಯೇಸು ಕ್ರಿಸ್ತ ಎಲ್ಲಿ ಜನಿಸಿದ್ರು ಅಂತ ಕೇಳಿದ್ದಾರೆ. ಮೆಕ್ಕಾ, ಮದೀನಾ, ಬೆತ್ಲೆಹಮ್ ಮತ್ತೆ ರೋಮ್ ಅಂತ ಇದೆ. ಸೊ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಿರ್ಬೋದು ಈ ಪ್ರಶ್ನೆಗೆ? ಎಸ್, ಬೆತ್ಲೆಹಮ್ನಲ್ಲಿ ಯೇಸು ಕ್ರಿಸ್ತರು ಜನಿಸಿರುವಂಥದ್ದು. ಸೊ ಇವಾಗ ಏನು ಇಸ್ರೇಲ್ ದೇಶ ಇದೆ ಅಲ್ಲ, ಇಸ್ರೇಲ್ ದೇಶದ ಜುಡಿಯಾ ಪ್ರಾಂತದಲ್ಲಿ ಬರ್ತಕ್ಕಂತಹ ಬೆತ್ಲೆಹಮ್ ಅನ್ನುವಂತಹ ಒಂದು ಸ್ಥಳದಲ್ಲಿ ಮೇರಿ ಎಂಬಾಕೆಯ ಮಗನಾಗಿ ಯೇಸು ಕ್ರಿಸ್ತ ಜನಿಸ್ತಾರೆ. ಸೊ ಹಾಗಾಗಿ ಇದನ್ನ ನೆನ್ಪಿಟ್ಕೋಬೇಕಾಗುತ್ತೆ. ಇಸ್ರೇಲ್ ದೇಶದ ಜುಡಿಯಾ ಪ್ರಾಂತ್ಯದ ಬೆತ್ಲೆಹಮ್ನಲ್ಲಿ ಯೇಸು ಕ್ರಿಸ್ತರು ಜನನ ಆಗುವಂಥದ್ದು. ಇವರ ತಾಯಿ ಬಂದು ಮೇರಿ ಅಂತ ಹೇಳಿ. ಓಕೆ, ಸೊ ನೆಕ್ಸ್ಟ್ 11ನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ, ಯೇಸು ಯಾವ ವಯಸ್ಸಿನಲ್ಲಿ ಬಡವರ ಮತ್ತು ದೀನರ ಸೇವೆ ಮಾಡೋದಕ್ಕೆ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ? 20, 30, 40, 50 ಅಂತ ಇದೆ. ಸೊ ಇದು ಕೂಡ ಇಂಪಾರ್ಟೆಂಟ್. ಎಷ್ಟನೇ ವಯಸ್ಸಲ್ಲಿ ಅವರು ಈ ಒಂದು ಸೇವೆ ಮಾಡೋದಕ್ಕೆ ನಿಂತ್ಕೋತಾರೆ ಅಂತಂದರೆ ಆಪ್ಷನ್ ನಂಬರ್ 2 30 ವರ್ಷದಲ್ಲಿ. ಯೇಸು ಕ್ರಿಸ್ತರಿಗೆ ಸುಮಾರು 30 ವರ್ಷ ಆದಾಗ ಅವ್ರೇನು ಮಾಡ್ತಾರೆ, ಜನರ ಸೇವೆ ಮಾಡಬೇಕು ಅಂತ ಹೊರಟು ಹೋಗ್ತಾರೆ. ಸೊ ಆಪ್ಷನ್ ನಂಬರ್ ಬಿ 30 ಅಥವಾ 30 ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ 12ನೇ ಒಂದು ಪ್ರಶ್ನೆ, ಯೇಸುವಿನ ಪ್ರಕಾರ ಧರ್ಮದ ಮೂಲ ಯಾವುದು ಅಂತ ಕೇಳಿದ್ದಾರೆ. ಸೊ ಯೇಸುವಿನ ಪ್ರಕಾರ ಯಾವುದು ಧರ್ಮದ ಮೂಲ ಆಗಿರುತ್ತೆ? ಅಧಿಕಾರ, ಸಂಪತ್ತು, ಕರುಣೆ, ವಿಗ್ರಹಾರಾಧನೆ. ಸೊ ಯೇಸುವಿನ ಪ್ರಕಾರ ಧರ್ಮದ ಮೂಲ ಬಂದ್ಬಿಟ್ಟು ಕರುಣೆ ಆಗಿರುತ್ತೆ. ಆಪ್ಷನ್ ನಂಬರ್ ಸಿ. ಓಕೆ, ಕರುಣೆಯೇ ಧರ್ಮದ ಮೂಲ ಅಂತ ಹೇಳಿ ಯೇಸು ಕ್ರಿಸ್ತರು ಅವರ ಒಂದು ಕಥೆಗಳ ಮುಖಾಂತರ, ಎಕ್ಸಾಂಪಲ್ಸ್ ಅನ್ನ ಕೊಡೋದ್ರ ಮುಖಾಂತರ ಅವರು ಉಪದೇಶವನ್ನ ಮಾಡ್ತಾ ಇದ್ರು. ಹಾಗಾಗಿ ಕರುಣೆ ಅನ್ನೋದೇನಿದೆ ಧರ್ಮದ ಮೂಲ ಅಂತ ಹೇಳಿ ಯೇಸು ಹೇಳಿರೋ ಅಂಥದ್ದು. ಆಯ್ತಾ, ನೆಕ್ಸ್ಟ್
12ನೇ ಒಂದು ಪ್ರಶ್ನೆ, ಆ ಕಾಲದಲ್ಲಿ ಅಪರಾಧಿಗಳಿಗೆ ನೀಡ್ತಾ ಇದ್ದಂತಹ ಮರಣದಂಡನೆ ಯಾವುದು ಅಂತ ಕೇಳಿದ್ದಾರೆ. ಅಂದರೆ ಯಾವ ರೀತಿಯಾದಂತಹ ಒಂದು ಶಿಕ್ಷೆಯನ್ನು ಅಥವಾ ಮರಣದಂಡನೆಯನ್ನು ಕೊಡ್ತಾ ಇದ್ರು ಅಂತ. ಆಪ್ಷನ್ಸ್ ನೋಡಿ, ಜೈಲು ಶಿಕ್ಷೆ, ಗಡೀಪಾರು, ಶಿಲುಬೆಗೆ ಏರಿಸುವುದು, ದಂಡ ಹಾಕುವುದು ಅಂತ. ಸೊ ಇಲ್ಲಿ ಅವಾಗಿನ ಕಾಲದಲ್ಲಿ ಶಿಲುಬೆಗೆ ಏರಿಸೋದನ್ನು ಅವರು ಏನು ಮಾಡ್ತಾ ಇದ್ರು, ಮರಣದಂಡನೆಯ ರೀತಿಯಲ್ಲಿ ಶಿಕ್ಷೆಯನ್ನು ವಿಧಿಸ್ತಾ ಇದ್ರು. ದೊಡ್ಡ ಅಪರಾಧ ಮಾಡಿದವ್ರಿಗೆ ಏನು ಮಾಡ್ತಾ ಇದ್ರು, ಶಿಲುಬೆಗೆ ಏರಿಸಿ ಅವರಿಗೆ ಮರಣದಂಡನೆಯನ್ನು ಕೊಡ್ತಾ ಇದ್ರು. ಅದೇ ರೀತಿಯಾಗಿ ಯೇಸು ಕ್ರಿಸ್ತರನ್ನು ಕೂಡ ಏನು ಮಾಡ್ತಾರೆ, ಅವರು ಶಿಲುಬೆಗೆ ಏರಿಸುವಂಥದ್ದು. ನೆಕ್ಸ್ಟ್ 14ನೇ ಒಂದು ಪ್ರಶ್ನೆ, ಯೇಸು ಕ್ರಿಸ್ತರ ಪ್ರಕಾರ ನಾವೆಲ್ಲ ಯಾರ ಮಕ್ಕಳು ಅಂತ ಕೇಳಿದ್ದಾರೆ. ಸೊ ಅರಸನ ಮಕ್ಕಳು, ದೇವರ ಮಕ್ಕಳು, ಪ್ರಕೃತಿಯ ಮಕ್ಕಳು, ಮಣ್ಣಿನ ಮಕ್ಕಳು ಅಂತ ಇದೆ. ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನು, ಯೇಸು ಕ್ರಿಸ್ತರ ಪ್ರಕಾರ ನಾವೆಲ್ಲ ಏನು, ದೇವರ ಮಕ್ಕಳಾಗಿರ್ತಾರೆ. ಓಕೆ, ನಾವೆಲ್ಲ ದೇವರ ಮಕ್ಕಳು. ಆಪ್ಷನ್ ನಂಬರ್ 2 ದೇವರ ಮಕ್ಕಳು ಅಂತ. ಸೊ ನಾವೆಲ್ಲರೂ ಕೂಡ ದೇವರ ಮಕ್ಕಳು ಮತ್ತು ನಾವೆಲ್ಲರೂ ಕೂಡ ಸಹೋದರರು ಅಂತ ಹೇಳಿ ಯೇಸು ಏನು ಮಾಡ್ತಾರೆ, ಅವರ ಒಂದು ಬೋಧನೆಗಳ ಮುಖಾಂತರ ಹೇಳುವಂಥದ್ದು. ಓಕೆನಾ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, 15ನೇ ಒಂದು ಪ್ರಶ್ನೆ, ಯೇಸುವಿನ ಪ್ರಕಾರ ಶ್ರೇಷ್ಠ ಸೇವೆ ಯಾವುದು ಅಂತ ಕೇಳಿದ್ದಾರೆ. ಸೊ ಯೇಸುವಿನ ಪ್ರಕಾರ ಯಾವುದು ಶ್ರೇಷ್ಠ ಸೇವೆ? ರಾಜನ ಸೇವೆ, ದೇಶದ ಸೇವೆ, ಮಾನವ ಸೇವೆಯೇ ದೇವರ ಸೇವೆ, ಹಾಗೇನೆ ಕೇವಲ ದೇವಾಲಯದ ಸೇವೆ ಅಂತ ಇದೆ. ಸರಿಯಾಗಿರ್ತಕ್ಕಂತಹ ಆನ್ಸರ್ ಬಂದ್ಬಿಟ್ಟು ಮಾನವ ಸೇವೆಯೇ ದೇವರ ಸೇವೆ, ಆಪ್ಷನ್ ನಂಬರ್ 3 ಆಯ್ತಾ. ಸೊ ಮಾನವ ಸೇವೆಯೇ ದೇವರ ಸೇವೆ ಅಂತ ಹೇಳಿ ಯೇಸು ಬೋಧನೆ ಮಾಡ್ತಾರೆ. ಸೊ ಹಾಗಾಗಿ ಆಪ್ಷನ್ ನಂಬರ್ ಸಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, 16ನೇ ಪ್ರಶ್ನೆ, ಯೇಸುವಿನ ಮರಣದ ನಂತರ ಅವರ ಬೋಧನೆಗಳನ್ನು ಯಾರು ಪ್ರಚಾರ ಮಾಡಿದ್ರು ಅಂತ ಕೇಳಿದ್ದಾರೆ. ರೋಮನ್ ಸೈನಿಕರು, 12 ಮಂದಿ ಪರಮ ಶಿಷ್ಯರು, ವಿರೋಧಿಗಳು, ವ್ಯಾಪಾರಿಗಳು. ಸೊ ಯೇಸುವಿನ ಮರಣದ ನಂತರ ಅವ್ರು ತೀರ್ಕೊಂಡ ಮೇಲೆ ಅವರ ಬೋಧನೆಗಳನ್ನು ಯಾರು ಪ್ರಚಾರ ಮಾಡ್ತಾರೆ ಅಂದರೆ ಅವರ 12 ಮಂದಿ ಶಿಷ್ಯರು ಏನಿದಾರಲ್ಲ ಅವರು ಈ ಒಂದು ಬೋಧನೆಯನ್ನು ಪ್ರಚಾರ ಮಾಡ್ತಾರೆ. ಓಕೆ, ಯೇಸು ಕಾಲವಾದ ನಂತರ 12 ಮಂದಿ ಪರಮ ಶಿಷ್ಯರು ಕ್ರೈಸ್ತ ಧರ್ಮದ ತತ್ವಗಳನ್ನು ಬಹಳ ಉತ್ಸಾಹದಿಂದ ಪ್ರಚಾರ ಮಾಡುವಂಥದ್ದು. ನೆಕ್ಸ್ಟ್ 17ನೇ ಪ್ರಶ್ನೆ, ಕ್ರೈಸ್ತರ ಪರಮ ಗುರುಗಳನ್ನ ಏನಂತ ಹೇಳಿ ಕರೀತಾರೆ ಅಂತ. ಸೊ ಕ್ರೈಸ್ತರ ಪರಮ ಗುರುಗಳನ್ನ ಏನಂತ ಹೇಳಿ ಕರೀತಾರೆ? ಖಲೀಫಾ, ಪೈಗಂಬರ, ಪೋಪ್, ರಾಜ. ಸೊ ಸರಿಯಾಗಿರ್ತಕ್ಕಂಥ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ, ಪೋಪ್. ಸೊ ಇಟಲಿಯ ರೋಮ್ ನಗರದಲ್ಲಿ ಇರ್ತಕ್ಕಂತಹ ಒಂದು ಪೋಪ್ ಕ್ರೈಸ್ತರ ಪರಮ ಗುರುಗಳಾಗ್ತಾರೆ. ಸೊ ಹಾಗಾಗಿ ಪೋಪ್ ಅಂತ ಹೇಳಿ ಕರೆಯುವಂಥದ್ದು. ನೆಕ್ಸ್ಟ್ 18ನೇ ಪ್ರಶ್ನೆ, ಕ್ರೈಸ್ತ ಧರ್ಮದ ಪ್ರಮುಖ ಸಂಘಟನೆಯಾಗಿ ಯಾವುದು ಬೆಳೆಯಿತು ಅಂತ ಕೇಳಿದ್ದಾರೆ. ಯಾವುದು ಕ್ರೈಸ್ತ ಧರ್ಮದ ಪ್ರಮುಖ ಸಂಘಟನೆಯಾಗಿ ಬೆಳೆಯಿತು ಅಂತ. ಅರಬ್ ಸಾಮ್ರಾಜ್ಯ, ರೋಮನ್ ಕ್ಯಾಥಲಿಕ್ ಚರ್ಚ್, ಮಂಗೋಲ್ ಸಾಮ್ರಾಜ್ಯ, ಕಾಬಾ ಮಂದಿರ ಅಂತ ಇದೆ. ಸೊ ಆಬ್ವಿಯಸ್ಲಿ ಆಪ್ಷನ್ ನಂಬರ್ 2 ರೋಮನ್ ಕ್ಯಾಥಲಿಕ್ ಚರ್ಚ್ ಅನ್ನೋದು ಆನ್ಸರ್ ಆಗುತ್ತೆ. ಸೊ ರೋಮನ್ ಕ್ಯಾಥಲಿಕ್ ಚರ್ಚ್ ಏನಿದೆ ಅಲ್ಲ, ಕಾಲಕ್ರಮೇಣ ಕ್ರೈಸ್ತರ ಪ್ರಮುಖ ಸಂಘಟನೆಯಾಗಿ ಇದು ಬೆಳೀತಾ ಹೋಗುತ್ತೆ. ಹಾಗಾಗಿ ಆಪ್ಷನ್ ಬಿ ಸರಿಯಾದ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ 19ನೇ ಪ್ರಶ್ನೆ, ಇಸ್ಲಾಂ ಧರ್ಮದ ಸ್ಥಾಪಕರು ಯಾರು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಇಲ್ಲೇ ಇದೆ. ಸರಿಯಾದ ಉತ್ತರ ಏನಿರ್ಬೋದು ಹಾಗಾದ್ರೆ? ಎಸ್, ಆಪ್ಷನ್ ನಂಬರ್ ಸಿ, ಇಸ್ಲಾಂ ಧರ್ಮದ ಪ್ರಮುಖ ಸ್ಥಾಪಕರು ಮೊಹಮ್ಮದ್ ಪೈಗಂಬರರು. ಮೊಹಮ್ಮದ್ ಪೈಗಂಬರರು ಇಸ್ಲಾಂ ಧರ್ಮದ ಧರ್ಮದ ಸ್ಥಾಪಕರು, ಹಾಗೇನೆ ಕೊನೆಯ ಪ್ರವಾದಿ ಕೂಡ ಆಗಿರ್ತಾರೆ. ಓಕೆನಾ. ಸೊ ಇಲ್ಲಿ ಅಬ್ದುಲ್ಲಾ ಅಂತ ಇದೆ. ಅಬ್ದುಲ್ಲಾ ಬಂದ್ಬಿಟ್ಟು ಮೊಹಮ್ಮದ್ ಪೈಗಂಬರರ ತಂದೆ ಆಯ್ತಾ. ತಾಯಿ ಬಂದ್ಬಿಟ್ಟು ಅಮೀನಾ. ಆ ಕ್ವೆಶನ್ ಕೂಡ ನೆಕ್ಸ್ಟ್ ಬರುತ್ತೆ. ಸೊ ಏಸು ಕ್ರಿಸ್ತರು ಕ್ರೈಸ್ತ ಧರ್ಮದ ಸ್ಥಾಪಕರು. ಓಕೆ, ಕುಬ್ಲಾಯ್ ಖಾನ್ ಯಾರು ಅನ್ನೋದನ್ನ ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಏನು ಚಂಗೀಸ್ ಖಾನ್ ಅನ್ನುವಂತಹ ಒಂದು ಹೆಸರು ಮೆನ್ಷನ್ ಮಾಡಿದೆ. ಮಂಗೋಲರ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದವನು, ಒಟ್ಟುಗೂಡಿಸಿ ಮಂಗೋಲಿಯನ್ ಅನ್ನುವಂತಹ ಒಂದು ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದ್ರು ಅಂತ. ಸೊ ಕುಬ್ಲಾಯ್ ಖಾನ್ ಬಂದ್ಬಿಟ್ಟು ಚಂಗೀಸ್ ಖಾನನ ಮೊಮ್ಮಗನಾಗಿರ್ತಾನೆ. ಓಕೆ, ಸೊ ಅವರು ಇಲ್ಲಿ ಕೇಳಿರೋದು ಇಸ್ಲಾಂ ಧರ್ಮದ ಸ್ಥಾಪಕ ಮೊಹಮ್ಮದ್ ಪೈಗಂಬರರು. ಓಕೆನಾ. ನೆಕ್ಸ್ಟ್ 20ನೇ ಒಂದು ಪ್ರಶ್ನೆ, ಮೊಹಮ್ಮದ್ ಪೈಗಂಬರರು ಎಲ್ಲಿ ಜನಿಸಿದ್ರು ಅಂತ. ಸೊ ಮೊಹಮ್ಮದ್ ಪೈಗಂಬರರು ಎಲ್ಲಿ ಜನಿಸ್ತಾರೆ ಅಂತ ಹೇಳಿದ್ರೆ ಆಪ್ಷನ್ ನಂಬರ್ 3 ಅರಬ್ ದೇಶದ ಮೆಕ್ಕಾ ನಗರದಲ್ಲಿ ಮೊಹಮ್ಮದ್ ಪೈಗಂಬರರ ಜನನ ಆಗುವಂಥದ್ದು. ಓಕೆ, ರೋಮ್ ಕೂಡ ಅಲ್ಲ, ಬೆತ್ಲೆಹೆಮ್ ಕೂಡ ಅಲ್ಲ. ಬೆತ್ಲೆಹೆಮ್ ಬಂದು ಏಸು ಕ್ರಿಸ್ತರು ಜನಿಸಿದಂತಹ ಒಂದು ಪ್ರಾಂತ್ಯ ಆಗಿರುತ್ತೆ, ನಗರ ಆಗಿರುತ್ತೆ. ಸೊ ಬಾಗ್ದಾದ್ ಕೂಡ ಅಲ್ಲ. ಸೊ ಹಾಗಾಗಿ ಆಪ್ಷನ್ ಸಿ. ಓಕೆ, ನೆಕ್ಸ್ಟ್ 21ನೇ ಒಂದು ಪ್ರಶ್ನೆ, ಪೈಗಂಬರ್ ಎಂದರೆ ಯಾರು ಅಂತ ಕೇಳಿದ್ದಾರೆ. ಯಾರು ಪೈಗಂಬರ್ ಅಂತ ಹೇಳಿದ್ರೆ ರಾಜ್ಕುಮಾರ, ಸೈನಿಕ, ದೇವರ ಸಂದೇಶವನ್ನು ಸಾರುವವರು, ಹಾಗೆ ವ್ಯಾಪಾರಿ. ಸೊ ಪೈಗಂಬರ ಅಂತ ಹೇಳಿದ್ರೆ ದೇವರ ಸಂದೇಶವನ್ನ ಸಾರುವವರಿಗೆ ಏನಂತ ಹೇಳ್ತೀವಿ? ಪೈಗಂಬರ ಅಂತ ಹೇಳಿ ಕರೆಯುವಂಥದ್ದು. ಓಕೆನಾ. 22ನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ,
ಇಸ್ಲಾಂ ಪೂರ್ವದ ಮೆಕ್ಕಾದಲ್ಲಿ ಯಾವುದು ದೊಡ್ಡ ಯಾತ್ರಾ ಕ್ಷೇತ್ರವಾಗಿತ್ತು ಅಂತ ಕೇಳಿದ್ದಾರೆ. ಇಸ್ಲಾಂ ಪೂರ್ವದಲ್ಲಿ ಅಂದರೆ ಇಸ್ಲಾಂ ಧರ್ಮ ಬರೋದಕ್ಕಿಂತ ಮುಂಚೆ ಮೆಕ್ಕಾದಲ್ಲಿ ಯಾವುದು ದೊಡ್ಡ ಯಾತ್ರಾ ಕ್ಷೇತ್ರವಾಗಿತ್ತು? ಹಿರಾ ಗುಹೆ, ಕಾಬಾ ಮಂದಿರ, ಬಾಗ್ದಾದ್ ಮತ್ತು ಜೆರುಸಲೆಮ್ ಅಂತ ಇದೆ. ಸೊ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ, ಕಾಬಾ ಮಂದಿರ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗಿರುತ್ತೆ. ಓಕೆ, ಅಂದರೆ ಇಸ್ಲಾಂ ಉದಯಕ್ಕೂ ಮೊದಲು ಮೆಕ್ಕಾದ ಕಾಬಾ ಮಂದಿರ ಏನಿದೆ ಅಲ್ಲ, ದೊಡ್ಡ ಯಾತ್ರಾ ಕ್ಷೇತ್ರ ಆಗಿತ್ತು ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, 23ನೇ ಪ್ರಶ್ನೆ, ಮೊಹಮ್ಮದ್ ಪೈಗಂಬರರ ತಂದೆ ತಾಯಿಯ ಹೆಸರೇನು ಅಂತ ಇದೆ. ಸೊ ತಂದೆ ಹೆಸರು ನಾನು ಆಗಲೇ ಹೇಳಿದೆ. ಸೊ ಆನ್ಸರ್ ಹೇಳೋಕ್ಕಿಂತ ಮುಂಚೆ ಆಪ್ಷನ್ಸ್ ನೋಡಿ. ಅಬ್ದುಲ್ಲಾ ಮತ್ತು ಅಮೀನಾ, ಜೋಸೆಫ್ ಆ್ಯಂಡ್ ಮೇರಿ, ಅಕ್ಬರ್ ಆ್ಯಂಡ್ ಜೋಧಾ, ತೈಮೂರ್ ಆ್ಯಂಡ್ ಖದೀಜಾ ಅಂತ ಇದೆ. ಸೊ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಏನು? ಆಪ್ಷನ್ ನಂಬರ್ 1 ಅಬ್ದುಲ್ಲಾ ಆ್ಯಂಡ್ ಅಮೀನಾ ಅಂತ. ಓಕೆ, ಸೊ ಮೊಹಮ್ಮದರ ತಂದೆ ಅಬ್ದುಲ್ಲಾ ಮತ್ತು ತಾಯಿ ಅಮೀನಾ. ಮೊಹಮ್ಮದ್ ಪೈಗಂಬರರು ಹುಟ್ಟೋದಕ್ಕಿಂತ ಮುಂಚೆ ಏನಾಗುತ್ತೆ, ಅವರ ತಂದೆ ಅಬ್ದುಲ್ಲಾ ಕಳ್ಕೊತಾರೆ ಆಯಿತಾ. ಸೊ ಅದಾದ್ಮೇಲೆ ಸ್ವಲ್ಪ ದಿನಕ್ಕೆ ತಾಯಿ ಕೂಡ ಹೋಗ್ತಾರೆ. ಅವರ ಒಂದು ಜವಾಬ್ದಾರಿಯನ್ನು ಮೊಹಮ್ಮದ್ ಪೈಗಂಬರರ ಚಿಕ್ಕಪ್ಪ ತಗೊಳ್ತಾರೆ. ಸೊ ಈ ರೀತಿಯಾಗಿರ್ತಕ್ಕಂಥದ್ದು ಅವರ ಒಂದು ಬಾಲ್ಯದ ಜೀವನ. ಓಕೆ, ನೆಕ್ಸ್ಟು 24ನೇ ಪ್ರಶ್ನೆ, ಮೊಹಮ್ಮದರು ಯಾರನ್ನ ವಿವಾಹ ಆದರು ಅಂತ ಕೇಳಿದ್ದಾರೆ. ಅಂದರೆ ಮೊಹಮ್ಮದ್ ಪೈಗಂಬರರ ಹೆಂಡತಿಯ ಹೆಸರು ಏನು ಅಂತ. ಮೇರಿ, ಖದೀಜಾ, ಫಾತಿಮಾ, ಆಯಿಷಾ ಅಂತ ಇದೆ. ಸರಿಯಾದ ಉತ್ತರ ಏನು? ಆಪ್ಷನ್ ನಂಬರ್ 2 ಖದೀಜಾ ಅನ್ನೋದು ಆನ್ಸರ್ ಆಗುತ್ತೆ. ಓಕೆನಾ. ಸೊ ಮೊಹಮ್ಮದರ ಒಂದು ಸರಳತೆ ಮತ್ತು ಪ್ರಾಮಾಣಿಕತೆಯನ್ನು ಮೆಚ್ಕೊಂಡು ಖದೀಜಾ ಅನ್ನೋರು ಏನಾಗ್ತಾರೆ, ಮೊಹಮ್ಮದ್ ಪೈಗಂಬರರವರನ್ನು ಮದುವೆ ಆಗುವಂಥದ್ದು. ಸೊ ಆಪ್ಷನ್ ನಂಬರ್ ಬಿ. ನೆಕ್ಸ್ಟು 25ನೇ ಪ್ರಶ್ನೆ, ಮೊಹಮ್ಮದರಿಗೆ ಯಾವ ವಯಸ್ಸಿನಲ್ಲಿ ಪ್ರವಾದಿತ್ವ ದೊರೆಯಿತು ಅಂತ ಕೇಳಿದ್ದಾರೆ. ಆಯಿತಾ. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ, ಮೊಹಮ್ಮದರಿಗೆ ಕೇಳಿರೋದು ಯಾವ ವಯಸ್ಸಿನಲ್ಲಿ ಪ್ರವಾದಿತ್ವ ದೊರೆಯಿತು ಅಂತ. ಸೊ 30, 40, 50, 25 ಅಂತ ಇದೆ. ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ 40. ಆಯಿತಾ. ಏಸು ಕ್ರಿಸ್ತರು ಬಡವರ ದೀನದಲಿತರ ಸೇವೆ ಮಾಡಬೇಕು ಅಂತ ಅಂದ್ಬಿಟ್ಟು ಯಾವಾಗ ಹೊರಗಡೆ ಬರ್ತಾರೆ? 30ನೇ ವಯಸ್ಸಿಗೆ. ಆಯಿತಾ. ಸೊ ಇಲ್ಲಿ ಮೊಹಮ್ಮದ್ ಪೈಗಂಬರರಿಗೆ ಯಾವಾಗ ಪ್ರವಾದಿತ್ವ ದೊರೆಯಿತು? ಯಾವ ವಯಸ್ಸಿನಲ್ಲಿ? 40ನೇ ವಯಸ್ಸಿನಲ್ಲಿ. ಓಕೆ, ಇವರ ಒಂದು 40ನೇ ವಯಸ್ಸಿನಲ್ಲಿ ಹಿರಾ ಅನ್ನುವಂತಹ ಒಂದು ಗುಹೆಯಲ್ಲಿ ಧ್ಯಾನದಲ್ಲಿ ನಿರತರಾಗಿದ್ದಂಥ ಸಂದರ್ಭದಲ್ಲಿ ಇವರಿಗೇನಾಗುತ್ತೆ, ಪ್ರವಾದಿತ್ವ ಸಿಕ್ಕೋ ಅಂಥದ್ದು. ಸೊ ಹಾಗಾಗಿ ಆಪ್ಷನ್ ನಂಬರ್ ಬಿ 40 ಅನ್ನೋದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ 26ನೇ ಪ್ರಶ್ನೆ, ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಯಾವುದು ಅಂತ ಕೇಳಿದ್ದಾರೆ. ಯಾವುದು ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ? ಬೈಬಲ್, ಕುರಾನ್, ಶಾನಾಮಾ, ರುಬಾಯತ್ ಅಂತ ಇದೆ. ಸೊ ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಅಂತ ಬಂದಾಗ ಕುರಾನ್ ಸರಿಯಾದ ಆನ್ಸರ್ ಆಗುತ್ತೆ. ಬೈಬಲ್ ಬಂದ್ಬಿಟ್ಟು ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ. ಓಕೆ, ಸೊ ಪ್ರವಾದಿ ಮೊಹಮ್ಮದರಿಗೆ ದೊರೆತಂತಹ ಒಂದು ದೈವಿಕ ಸಂದೇಶಗಳನ್ನು ಒಳಗೊಂಡಂತಹ ಒಂದು ಗ್ರಂಥವೇ ಈ ಒಂದು ಕುರಾನ್ ಗ್ರಂಥ. ಓಕೆ, ಸೊ ಇದು ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಆಗಿರುತ್ತೆ. ಈ ಒಂದು ಕುರಾನ್ ಗ್ರಂಥ ಯಾವ ಭಾಷೆನಲ್ಲಿದೆ? ಅರೇಬಿಕ್ ಭಾಷೆನಲ್ಲಿ ಇರುತ್ತೆ. ಓಕೆ, ಅರೇಬಿಕ್ ಭಾಷೆನಲ್ಲಿದೆ. ಹಾಗಾದರೆ ಇದೇನಿದೆ ಶನಾಮ ಮತ್ತು ರುಬಾಯತ್, ಅದು ಇನ್ನು ಪರ್ಷಿಯನ್ ಭಾಷೆಯಲ್ಲಿ ಇರತಕ್ಕಂತಹ ಒಂದು ಕೃತಿಗಳು. ಅದನ್ನು ಯಾರು ಬರೆದಿದ್ದು ಅನ್ನೋದನ್ನ ನಾನು ನಿಮಗೆ ನೆಕ್ಸ್ಟು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ನೆಕ್ಸ್ಟ್ 27ನೇ ಒಂದು ಪ್ರಶ್ನೆ, ಇಸ್ಲಾಂ ಪದದ ಅರ್ಥ ಏನು ಅಂತ ಕೇಳಿದ್ದಾರೆ. ಏನು ಇಸ್ಲಾಂ ಪದದ ಅರ್ಥ? ಯುದ್ಧ, ಅಧಿಕಾರ, ಶಾಂತಿ ಅಥವಾ ಶರಣಾಗತಿ, ಜ್ಞಾನ ಅಂತ ಇದೆ. ಸರಿಯಾಗಿರ್ತಕ್ಕಂತಹ ಆನ್ಸರ್ ಏನು? ಇಸ್ಲಾಂ ಪದದ ಅರ್ಥ ಶಾಂತಿ ಅಥವಾ ಶರಣಾಗತಿ. ಆಪ್ಷನ್ ನಂಬರ್ 3 ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ 28ನೇ ಪ್ರಶ್ನೆ, ಮುಸ್ಲಿಂ ಅಂದರೆ ಯಾರು? ಮುಸ್ಲಿಂ ಅಂದರೆ ಏನು ಅಂತ. ಇಸ್ಲಾಂ ಅಂದರೆ ಗೊತ್ತಾಯಿತು, ಶಾಂತಿ ಅಥವಾ ಶರಣಾಗತಿ. ಮುಸ್ಲಿಂ ಅಂತಂದರೆ ನೋಡಿ, ಇಲ್ಲಿ ಮೆಕ್ಕಾದ ನಿವಾಸಿಗಳು, ದೇವರಿಗೆ ಶರಣಾದವರು, ಸೈನಿಕರು, ವ್ಯಾಪಾರ ಮಾಡುವವರು ಅಂತ ಇದೆ. ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ, ದೇವರಿಗೆ ಶರಣಾದವರು. ಇಸ್ಲಾಂ ಧರ್ಮದ ಪ್ರಕಾರ ದೇವರಿಗೆ ಶರಣಾದವರನ್ನ ಏನಂತ ಹೇಳಿ ಕರಿತೀವಿ? ಮುಸ್ಲಿಂ ಅಂತ ಹೇಳಿ ಕರೆಯುವಂಥದ್ದು. ಆಪ್ಷನ್ ನಂಬರ್ ಬಿ. ನೆಕ್ಸ್ಟ್ 29ನೇ ಒಂದು ಪ್ರಶ್ನೆ, ಪ್ರವಾದಿಯವರು ಮೆಕ್ಕಾದಿಂದ ಯಾವ ನಗರಕ್ಕೆ ತೆರಳಿದರು ಅಂತ ಕೇಳಿದ್ದಾರೆ. ಬಾಗ್ದಾದ್, ಜೆರುಸಲೆಮ್, ಮದೀನಾ, ರೋಮ್. ಸೊ ಮೆಕ್ಕಾದಿಂದ ಅವರು ಯಾವ ನಗರಕ್ಕೆ ಹೋಗ್ತಾರೆ? ಮದೀನಾ ನಗರಕ್ಕೆ ಹೋಗುವಂಥದ್ದು. ಆಯಿತಾ. ಸೊ ವಿರೋಧಿಗಳ ಕಾಟ ಹೆಚ್ಚಾದಾಗ, ವಿರೋಧಿಗಳ ಸಂಖ್ಯೆ ಹೆಚ್ಚಾದಾಗ ಪ್ರವಾದಿ ಮೊಹಮ್ಮದ್ ಏನು ಮಾಡ್ತಾರೆ? ಮೆಕ್ಕಾದಿಂದ ಮದೀನಾ ನಗರಕ್ಕೆ ಹೋಗಲೇಬೇಕಾದಂತಹ ಒಂದು ಸಂದರ್ಭ ಎದುರಾಗುತ್ತೆ. ಹಾಗಾಗಿ ಅವರು ಮೆಕ್ಕಾದಿಂದ ಮದೀನಕ್ಕೆ ಹೋಗುವಂಥದ್ದು. ಓಕೆ, ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಮುಸಲ್ಮಾನರ ಹಿಜ್ರಾ ಶಕೆ ಯಾವಾಗ ಆರಂಭ ಆಯಿತು ಅಂತ ಕೇಳಿದ್ದಾರೆ. ಯಾವಾಗ ಈ ಒಂದು ಹಿಜ್ರಾ ಶಕೆ ಆರಂಭ ಆಗುತ್ತೆ? ಸೊ ಆಪ್ಷನ್ಸ್ ನೋಡಿ, ಪೈಗಂಬರರು ಜನಿಸಿದಾಗ, ಎರಡನೇದು ಮೆಕ್ಕಾದಿಂದ ಮದೀನಕ್ಕೆ ಹೋದ ವರ್ಷ, ಮೂರನೇದು ಕುರಾನ್ ಬರೆದಾಗ, ನಾಲ್ಕನೇದು ಮರಣ ಹೊಂದಿದಾಗ ಅಂತ ಇದೆ.
ಸೊ ದ ಕರೆಕ್ಟ್ ಆನ್ಸರ್ ಆಪ್ಷನ್ ನಂಬರ್ ಬಿ, ಮೆಕ್ಕಾದಿಂದ ಮದೀನಕ್ಕೆ ಹೋದಾಗ ಅಂತ. ಅಂದರೆ ಪ್ರವಾದಿಯವರು ಏನು ಈ ಒಂದು ವಿರೋಧಿಗಳ ಕಾಟ ಹೆಚ್ಚಾಯಿತು ಅಂತ ಮೆಕ್ಕಾದಿಂದ ಮದೀನಕ್ಕೆ ಪ್ರಯಾಣ ಬೆಳೆಸಿದ್ರು, ಆ ವರ್ಷ ಮೆಕ್ಕಾದಿಂದ ಮದೀನಕ್ಕೆ ಹೋದ ವರ್ಷದಿಂದಲೇ ಮುಸಲ್ಮಾನರ ಹಿಜಿರಾ ಶಕೆ ಅನ್ನೋದು ಆರಂಭ ಆಗುವಂಥದ್ದು. ಓಕೆ, ನೆಕ್ಸ್ಟ್ 31ನೇ ಪ್ರಶ್ನೆ, ಇಸ್ಲಾಮಿನ ಮೂಲಭೂತ ತತ್ವ ಯಾವುದು ಅಂತ ಕೇಳಿದ್ದಾರೆ. ಬಹುದೇವತಾರಾಧನೆ, ಏಕದೇವತಾ ಆರಾಧನೆ, ವಿಗ್ರಹಾರಾಧನೆ, ಪ್ರಕೃತಿ ಆರಾಧನೆ ಅಂತ. ಸೊ ಇಸ್ಲಾಮಿನ ಮೂಲಭೂತ ತತ್ವ ಅಂತ ಬಂದಾಗ ಏಕದೇವತಾ ಆರಾಧನೆ, ಆಪ್ಷನ್ ನಂಬರ್ ಬಿ, ಏಕದೇವತಾ ಆರಾಧನೆ. ಯಾಕೆ ಅಂದರೆ ಇಸ್ಲಾಮರು ನಂಬುವಂಥದ್ದು ದೇವರು ಒಬ್ಬನೇ ಅಂತಕ್ಕಂತಹ ಒಂದು ತತ್ವವನ್ನು ಅವರು ಪಾಲಿಸ್ತಾ ಇರ್ತಾರೆ. ದೇವನೊಬ್ಬನೇ ಎಂಬ ಏಕದೇವತಾ ಆರಾಧನೆ ಏನಿದೆಯಲ್ಲ, ಇಸ್ಲಾಮಿನ ಮೂಲಭೂತ ತತ್ವ ಆಗಿರುವಂಥದ್ದು. ಓಕೆ, ನೆಕ್ಸ್ಟ್ 32ನೇ ಪ್ರಶ್ನೆ, ಇಸ್ಲಾಂ ಧರ್ಮದ ಪ್ರಕಾರ ಯಾವುದನ್ನು ಮಾಡುವುದು ಪಾಪ ಕೃತ್ಯ? ಈಗ ಕೆಲವೊಂದು ಧರ್ಮದಲ್ಲಿ ಕೆಲವೊಂದು ಆಚಾರ ವಿಚಾರಗಳನ್ನ ಮಾಡಬಾರ್ದು ಅಂತ ಇರುತ್ತೆ. ಅದೇ ಥರ ಇಸ್ಲಾಂ ಧರ್ಮದ ಪ್ರಕಾರ ಯಾವುದನ್ನು ಮಾಡಬಾರ್ದು? ಆಪ್ಷನ್ಸ್ ಈ ರೀತಿ ಕೊಟ್ಟಿದ್ದಾರೆ. ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ, ಮದ್ಯಪಾನ ಮತ್ತು ಜೂಜು. ಸೊ ಇಸ್ಲಾಂನ ಅನುಯಾಯಿಗಳು ವ್ಯಾಪಾರದಲ್ಲಿ ಮೋಸ ಮಾಡಬಾರ್ದು, ಬಡ್ಡಿ ವ್ಯವಹಾರ ಮಾಡಬಾರ್ದು, ಶಿಶು ಹತ್ಯೆನಂತೂ ಮಾಡಲೇಬಾರ್ದು, ಮದ್ಯಪಾನ ಅಂದರೆ ಡ್ರಿಂಕ್ಸ್ ಮಾಡಬಾರ್ದು, ಜೂಜು ಈ ರೀತಿಯಾಗಿರ್ತಕ್ಕಂತಹ ಕೆಲಸಗಳನ್ನ ಮಾಡಬಾರ್ದು. ಇದೆಲ್ಲ ಏನಾಗುತ್ತೆ ಅಂದರೆ ಇಸ್ಲಾಂನ ಪ್ರಕಾರ ಅತ್ಯಂತ ಪಾಪದ ಕೃತ್ಯಗಳಾಗಿರ್ತವೆ. ಹಾಗಾಗಿ ಇದು ಇಸ್ಲಾಂ ಧರ್ಮದ ಪಾಪ ಕೃತ್ಯ ಅಂತಕ್ಕಂಥದ್ದು. ಆಯಿತಾ, ಇದು ಇಷ್ಟು. ಸೊ ಇಲ್ಲಿ ಆಪ್ಷನಲ್ಲಿ ಆಪ್ಷನ್ ನಂಬರ್ ಬಿ ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗಿರುತ್ತೆ. ನೆಕ್ಸ್ಟು ಮುಂದಿನ ಪ್ರಶ್ನೆ, ಇಸ್ಲಾಂ ಧರ್ಮದಲ್ಲಿ ಎಷ್ಟು ಆಧಾರ ಸ್ತಂಭಗಳಿವೆ? ಎಷ್ಟಿದ್ದಾವೆ? ಆಪ್ಷನ್ಸ್ ನೋಡಿ, 3, 4, 5, 6. ಸೊ ಆಪ್ಷನ್ ನಂಬರ್ ಸಿ 5 ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ. ಸೊ ಇಸ್ಲಾಂ ಧರ್ಮದಲ್ಲಿ ಪ್ರಮುಖ 5 ಆಧಾರ ಸ್ತಂಭಗಳು ಇರೋವಂಥದ್ದು. ಸೊ ಮೊದಲನೇದು ಬಂದ್ಬಿಟ್ಟು ಕಲೀಮಾ. ಸೊ ಕಲೀಮಾ ಅಂತಂದರೆ ಏನು? ಅಲ್ಲಾಹನನ್ನು ಮಾತ್ರ ಏನು ಮಾಡಬೇಕು? ಪೂಜೆ ಮಾಡಬೇಕು, ಅಥವಾ ಅಲ್ಲಾಹನಲ್ಲಿ ಮಾತ್ರ ನಂಬಿಕೆ ಇಡಬೇಕು ಅಂತದ್ದು ಮೊದಲನೇದು. ಎರಡನೇದು ನಮಾಜ್ ಅಂದರೆ ಡೈಲಿ ಏನು ಮಾಡಬೇಕಾಗತ್ತೆ? 5 ಸಲ ಅವರು ನಮಾಜನ್ನು ಮಾಡಬೇಕಾಗತ್ತೆ, ಅಲ್ಲಾಹನನ್ನು ನೆನೆಸ್ಕೋಬೇಕಾಗುತ್ತೆ. ಇದನ್ನು ಎರಡನೇ ಒಂದು ಆಧಾರ ಸ್ತಂಭ. ಮೂರನೇ ಆಧಾರ ಸ್ತಂಭ ಬಂದು ರೋಜಾ ಅಂತ ಹೇಳಿದ್ರೆ ರಂಜಾನ್ ತಿಂಗಳಲ್ಲಿ ಏನು ಉಪವಾಸ ಮಾಡ್ತಾರಲ್ಲ ಅದನ್ನು ರೋಜಾ ಅಂತ ಹೇಳ್ತಾರೆ. ಆ್ಯಂಡ್ ಫೋರ್ತ್ ಒನ್ ಬಂದು ಜಕಾತ್ ಅಂತ ಹೇಳಿದ್ರೆ ಅವರಿಗೆ ಬರ್ತಕ್ಕಂತಹ, ಅಂದರೆ ಇಸ್ಲಾಮರಿಗೆ ಬರ್ತಕ್ಕಂತಹ ಆದಾಯದಲ್ಲಿ ಸ್ವಲ್ಪ ಪ್ರಮಾಣವನ್ನು ಬಡವರಿಗೆ ದಾನ ಮಾಡಬೇಕು, ಅದನ್ನು ಜಕಾತ್ ಅಂತ ಹೇಳ್ತಾರೆ. ಇನ್ನು 5ನೇದು ಹಜ್ ಅಂತಂದರೆ ಜೀವನದಲ್ಲಿ ಒಂದು ಸಲನಾದರೂ ಮೆಕ್ಕಾಗೆ ಯಾತ್ರೆಯನ್ನು ಮಾಡಬೇಕು. ಇದಿಷ್ಟು ಏನಿದೆಲ್ಲ ಕಲೀಮಾ, ನಮಾಜ್, ರೋಜಾ, ಜಕಾತ್, ಹಜ್, ಇದನ್ನು ಇಸ್ಲಾಂ ಧರ್ಮದಲ್ಲಿ ಆಧಾರ ಸ್ತಂಭಗಳು ಅಂತ ಹೇಳಿ ಕರೆಯುವಂಥದ್ದು. ಓಕೆ, ನೆಕ್ಸ್ಟ್ 34ನೇ ಒಂದು ಪ್ರಶ್ನೆ, ಪ್ರತಿಯೊಬ್ಬ ಮುಸಲ್ಮಾನರು ದಿನಕ್ಕೆ ಎಷ್ಟು ಬಾರಿ ನಮಾಜ್ ಮಾಡಬೇಕು ಅಂತ ಇದೆ. ಸೊ ಜಸ್ಟ್ ಇವಾಗ ತಾನೇ ಹೇಳಿದೆ ಎಷ್ಟು ಸಲ ಅಂತ, ಅದನ್ನೇ ಏನಂತ ಹೇಳಿ ಕರೀತಾರೆ, ಆಧಾರ ಸ್ತಂಭಗಳಲ್ಲಿ ಹೇಳಿದೆ ನಾನು ಎಷ್ಟು ಸಲ ಮಾಡಬೇಕು ಅಂತ. ಆಪ್ಷನ್ ನಂಬರ್ ಸಿ ಏನಿದೆಲ್ಲ 5 ಸಲ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ನಿಗದಿತ ಸಮಯದಲ್ಲಿ 5 ಹೊತ್ತಿನ ನಮಾಜನ್ನು ಮಾಡೋದೇನಿದೆಲ್ಲ ಇಸ್ಲಾಮಿನ ಒಂದು ಆಧಾರ ಸ್ತಂಭ ಆಗಿರುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಜಕಾತ್ ಅಂದರೆ ಏನು ಅಂತ ಕೇಳಿದ್ದಾರೆ. ಏನು ಜಕಾತ್ ಅಂದರೆ? ಪ್ರಾರ್ಥನೆ, ಉಪವಾಸ, ದಾನ, ಯುದ್ಧ. ಸರಿಯಾಗಿರ್ತಕ್ಕಂತಹ ಉತ್ತರ ಏನು ಹಾಗಾದರೆ? ಜಕಾತ್ ಅಂದರೆ ದಾನ ಮಾಡೋದು. ಅಂದರೆ ಜಕಾತ್ ಅಂದರೆ ದಾನ ಮಾಡೋದು ಮುಸಲ್ಮಾನರ ಕರ್ತವ್ಯಗಳಲ್ಲಿ ಒಂದು, ಆಯಿತಾ, ಕಡ್ಡಾಯ ಕರ್ತವ್ಯಗಳಲ್ಲಿ ಒಂದು. ಏನು ಅವ್ರಿಗೆ ಆದಾಯ ಬರುತ್ತೆ ಅದರಲ್ಲಿ 1/4 ಇಷ್ಟು ದಾನವನ್ನು ಮಾಡಬೇಕಾಗತ್ತೆ. ಸೊ ಅದನ್ನು ಜಕಾತ್ ಅಂತ ಹೇಳಿ ಕರೆಯುವಂಥದ್ದು. ನೆಕ್ಸ್ಟ್ 36ನೇ ಪ್ರಶ್ನೆ, ಮುಸಲ್ಮಾನರು ಯಾವ ತಿಂಗಳಲ್ಲಿ ಉಪವಾಸವನ್ನು ಆಚರಣೆ ಮಾಡ್ತಾರೆ, ಉಪವಾಸ ವ್ರತವನ್ನು ಮಾಡ್ತಾರೆ ಅಂತ? ಜನವರಿ, ರಂಜಾನ್, ಹಜ್, ಸಿದ್ಧಾರ್ಥ ಅಂತ ಇದೆ. ಸೊ ಸರಿಯಾಗಿರ್ತಕ್ಕಂತಹ ಉತ್ತರ ಏನು? ರಂಜಾನ್ ತಿಂಗಳಲ್ಲಿ ಅವರು ಮುಸಲ್ಮಾನರು ಹಗಲು ಪೂರ್ತಿ ಉಪವಾಸ ವ್ರತಾಚರಣೆಯನ್ನು ಮಾಡುವಂಥದ್ದು. ಆಪ್ಷನ್ ನಂಬರ್ ಬಿ. ಓಕೆ, ನೆಕ್ಸ್ಟ್ 37ನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ, ಸಂಪನ್ನರು ಮತ್ತು ಆರೋಗ್ಯವಂತರು ಜೀವಮಾನದಲ್ಲೂ ಒಮ್ಮೆ ನೋಡಬೇಕಾದ ಯಾತ್ರೆ ಯಾವುದು? ಅವರ ಎಂಟೈರ್ ಲೈಫಲ್ಲಿ ಒಂದ್ಸಲ ನೋಡಬೇಕಾಗಿರೋ ಜಾಗ ಯಾವುದು ಅಂತ? ಕಾಶಿ ಯಾತ್ರೆ, ಹಜ್ ಯಾತ್ರೆ, ರೋಮ್ ಯಾತ್ರೆ, ಮದೀನಾ ಯಾತ್ರೆ ಅಂತ ಇದೆ. ಸರಿಯಾಗಿರ್ತಕ್ಕಂತಹ ಉತ್ತರ ಏನು? ಹಜ್ ಯಾತ್ರೆ. ಆಪ್ಷನ್ ನಂಬರ್ 2. ಸೊ ಆರ್ಥಿಕವಾಗಿ ಶಕ್ತರು ಹಾಗೆಯೇ ಆರೋಗ್ಯ ಹೊಂದಿರುವವರು ಅವರ ಜೀವನದಲ್ಲಿ ಒಂದ್ಸಲನಾದರೂ ಪವಿತ್ರ ಹಜ್ ಯಾತ್ರೆಯನ್ನು ಮಾಡಬೇಕು ಅಂತಕ್ಕಂತಹ ಒಂದು ನಿಯಮ ಇದೆ. ಸೊ ಹಾಗಾಗಿ ಆಪ್ಷನ್ ನಂಬರ್ ಬಿ ಹಜ್ ಯಾತ್ರೆ ಅನ್ನೋದು ಆನ್ಸರ್ ಆಗುತ್ತೆ.
ನೆಕ್ಸ್ಟ್, ಮೊಹಮ್ಮದರ ಉತ್ತರಾಧಿಕಾರಿಗಳನ್ನ ಏನಂತ ಹೇಳಿ ಕರೀತಾರೆ ಅಂತ ಕೇಳಿದ್ದಾರೆ. ಸುಲ್ತಾನ, ಖಲೀಫಾ, ರಾಜ, ನವಾಬ. ಸೊ ಮೊಹಮ್ಮದರ ಉತ್ತರಾಧಿಕಾರಿಗಳನ್ನ ಖಲೀಫರು ಅಂತ ಹೇಳಿ ಕರೀತಾರೆ. ಆಪ್ಷನ್ ನಂಬರ್ ಬಿ. ಓಕೆ, ಪ್ರವಾದಿ ಮೊಹಮ್ಮದರ ಉತ್ತರಾಧಿಕಾರಿಗಳನ್ನ ಖಲೀಫರು ಅಂತ ಹೇಳಿ ಕರೆಯುವಂಥದ್ದು. ನೆಕ್ಸ್ಟು, ಅರಬ್ಬರು ಭಾರತದ ಯಾವ ಪ್ರಾಂತ್ಯವನ್ನ ಮೊದಲು ವಶಪಡಿಸ್ಕೊಂಡ್ರು ಅಂತ ಕೇಳಿದ್ದಾರೆ. ಬಂಗಾಳ, ಮೈಸೂರು, ಸಿಂಧ್ ಮತ್ತೆ ಪಂಜಾಬ್. ಸೊ ಅರಬ್ಬರು ಭಾರತದ ಯಾವ ಪ್ರಾಂತ್ಯವನ್ನ ವಶಪಡಿಸ್ಕೋತಾರೆ ಅಂತ ಹೇಳಿದ್ರೆ ಆಪ್ಷನ್ ನಂಬರ್ ಸಿ, ಸಿಂಧ್ ಪ್ರಾಂತ್ಯವನ್ನ ವಶಪಡಿಸ್ಕೊಳ್ತಾರೆ. ಅವರ ಒಂದು ಸಾಮ್ರಾಜ್ಯ ವಿಸ್ತರಣೆಯ ಭಾಗವಾಗಿ ಅರಬ್ಬರು ಭಾರತದ ಸಿಂಧ್ ಪ್ರಾಂತ್ಯವನ್ನ ಮೊದಲು ಅವರು ವಶಪಡಿಸ್ಕೊಳ್ಳುವಂಥದ್ದು. ಹಾಗಾಗಿ ಆಪ್ಷನ್ ನಂಬರ್ ಸಿ ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗುತ್ತೆ. ಸ್ನೇಹಿತರೆ, ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ, ದೆಹಲಿ ಸುಲ್ತಾನರ ಆಳ್ವಿಕೆಗೆ ಯಾರು ಕಾರಣರಾದ್ರು ಅಂತ ಇದೆ. ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ, ಟರ್ಕರ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗಿರುತ್ತೆ. ಟರ್ಕರ್ ಏನಿದ್ದಾರೆ ಅಫ್ಘಾನಿಸ್ತಾನದ ಮೂಲಕ ಭಾರತವನ್ನ ಪ್ರವೇಶಿಸಿದ ಪರಿಣಾಮವಾಗಿ ಭಾರತದಲ್ಲಿ ದಿಲ್ಲಿಯ ಸುಲ್ತಾನರ ಆಳ್ವಿಕೆ ಆರಂಭ ಆಗುವಂಥದ್ದು. ಓಕೆ, ಸೊ ಇದಿಷ್ಟೇನು ಈ ಒಂದು ಜಗತ್ತಿನ ಪ್ರಮುಖ ಘಟನೆಗಳು ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಮೊದಲನೇ ಭಾಗದ ಒಂದು ಕ್ವೆಶನ್ಸ್ ಆಗಿತ್ತು. ಇನ್ನು ಉಳಿದ ಹಾಗೆ ಬಹಳಷ್ಟು ಕ್ವೆಶನ್ಸ್ಗಳಿದ್ದಾವೆ ಈ ಪಾಠದಲ್ಲಿ ಬರುವಂಥದ್ದು. ಅದನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಈ ವಿಡಿಯೋನ ನೋಡಿದ್ರಿ ಕಂಪ್ಲೀಟ್ ಆಗಿ, ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ ನೋಡ್ತಾ ಇರಿ. ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.